ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ. ಸೆಳೆವ ಸುಳಿಯೊಳಗೆ 55ನೇ ಅಧ್ಯಾಯ. ಋತು ಎಂದಿನಂತೆ ಆಕರ್ಷ್ನ ಜೊತೆ ಆಟವಾಡುತ್ತಾ ಅಡುಗೆ ಮನೆಗೆ ಹೋಗಿ ಕೆಲಸದವರಿಗೆ ಏನೆಲ್ಲ ಮಾಡಬೇಕು ಎಂದು ತಿಳಿಸಿ ಬಂದಳು. ಆಕರ್ಷ್ನನ್ನ ಎತ್ತಿಕೊಂಡು ಬರುವಾಗ ಅವಳು ವಿಸ್ಮಯನ ತಂದೆ ತಾಯಿಯ ಕೋಣೆಯ ಎದುರು ಹಾದು ಹೋಗುತ್ತಿದ್ದಳು. ಒಳಗಡೆಯಿಂದ ಯಾರದೋ ಕುರಿತಾಗಿ ಮಾತುಗಳು ಕೇಳಿಸುತ್ತಿರುವಾಗ ನಿಂತಲ್ಲಿಯೇ ನಿಂತಳು. ಅಷ್ಟು ದಿನಗಳಿಂದ ಆ ಮನೆಯ ಮಗನ ಬಗ್ಗೆ ಮಾತಿನಲ್ಲಿ ಮಾತ್ರ ಕೇಳಿ ತಿಳಿದಿದ್ದಳು. ಆದರೆ ಯಾವತ್ತೂ ಒಮ್ಮೆಯೂ ಅವನನ್ನು ನೇರವಾಗಿ ನೋಡಿ ಮಾತನಾಡುವ ಪ್ರಸಂಗ ಎದುರಾಗಿರಲಿಲ್ಲ. ಅವತ್ತು ವಿಸ್ಮಯನ ತಂದೆಗೆ ಅವನ ತಾಯಿ, ನಮ್ಮ ಕಾಲ ಮುಗಿತಾ ಬಂತು, ಎಷ್ಟು ದಿನ ಅಂತ ಹೀಗೆ ಕೊರಗೋದು, ಏನಾದರೂ ಮಾಡಬೇಕು ಎಂದರು. ಏನು ಮಾಡೋದು ನೀನೇ ಹೇಳು. ವಿಸ್ಮಯನು ತಾನು ಪ್ರೀತಿಸಿದ ಹುಡುಗಿಯ ಜೊತೆ ಮದುವೆ ಆಗಲ್ಲ ಎಂದು ತಾನಾಗಿಯೇ ನಿರ್ಧರಿಸಿ ಆ ಮಗುವನ್ನು ದೂರ ಮಾಡ್ದ. ಅದರ ಕರ್ಮವೇ ಏನೋ, ನಾವು ನಮ್ಮ ಮಗಳು ಅಳಿಯನನ್ನು ಕಳೆದುಕೊಂಡೆವು. ಆ ಮಗುವನ್ನು ಈಗ ಬಂದ ಹುಡುಗಿ ಎಷ್ಟು ದಿನ ಅಂತ ಇಲ್ಲಿಯೇ ಇದ್ದು ನೋಡಿಕೊಳ್ಳುವಳು. ಅವಳಿಗೂ ಮದುವೆ ಆಗಿ ಹೊರಟು ಹೋಗುವಳಲ್ಲ. ಅದೇ ನನಗೆ ಯೋಚನೆ ಆಗಿರೋದು. ನಮ್ಮ ವಿಸ್ಮಯ್ಗೆ ಆದಷ್ಟು ಬೇಗ ಮದುವೆ ಮಾಡಬೇಕು ರೀ. ಅವನು ಹೀಗೆ ಎಷ್ಟು ದಿನ ಇರುತ್ತಾನೆ? ಈ ಸಾರಿ ಮನೆಗೆ ಬಂದಾಗ ಮಾತನಾಡಬೇಕು. ಅವನ ಸಂಸಾರವಾದರೂ ನೋಡಿಕೊಂಡು ನಾವು ನೆಮ್ಮದಿಯಾಗಿ ಇರಬಹುದು. ಆದರೆ ಬರೋ ಹೆಣ್ಣು ಆಕರ್ಷ ತನ್ನ ಮಗನ ಹಾಗೆ ಪ್ರೀತಿಸುವಳ ಅಂತ ಅನುಮಾನ. ಹಾಗೆಲ್ಲ ಏನಾಗಲ್ಲ, ಸುಮ್ಮನಿರಿ. ಆಕರ್ಷ್ ಮೇಲೆ ದ್ವೇಷ ಹಾಗೆ ಸಾಧಿಸಲು ಬರೋಳೇನು ಮಲತಾಯಿನಾ? ಅವನಿಗೆ ಅತ್ತೆ ಸ್ಥಾನಕ್ಕೆ ಬರೋಳು. ಮಲತಾಯಿ ಆದರೆ ಈ ಸಮಸ್ಯೆ ಅಲ್ವಾ? ಹಾಗಲ್ಲ, ಅಳಿಯನಾದರೂ ಮಗನ ಹಾಗೆ ಬೆಳೆಸಬೇಕಲ್ಲ. ವಿಸ್ಮಯ ಒಪ್ತಾನೋ ಇಲ್ವೋ ಅಂತ ನಾವೇ ಯೋಚನೆ ಮಾಡೋ ಬದಲು ಒಮ್ಮೆ ಪ್ರಯತ್ನ ಆದರೂ ಮಾಡೋಣ. ಸುಮ್ಮನೆ ನಮಗೆ ನಾವೇ ಅನುಮಾನ ಪಡ್ತಾ ಕೂತ್ರೆ ಹೇಗಾಗುತ್ತೆ ಹೇಳಿ? ಅದು ನಿಜಾನೇ. ಈ ಸಾರಿ ವಿಸ್ಮಯ ಬಂದಾಗ ನೇರವಾಗಿ ಮಾತಾಡಿ ಒಪ್ಸೋಣ ಅವನನ್ನು. ಹಾಗೆ ಮಾಡೋಣ ರೀ. ಈ ಮಾತುಗಳನ್ನು ಕೇಳಿದ ಋತುಗೆ ನಿಂತ ನೆಲ ಕುಸಿಯುವ ಹಾಗೆನಿಸಿತು. ಬೇರೆಯವಳು ಮದುವೆಯಾಗಿ ಬಂದರೆ ತನ್ನ ಸ್ಥಾನ ಬರೀ ಆಯಾ ಅಷ್ಟೇ. ಬರೀ ಆಕರ್ಷನನ್ನು ನೋಡಿಕೊಳ್ಳುವ ಆಯಾ ಆದರೆ ಯಾವ ಅಧಿಕಾರ ಹಕ್ಕು ಇರದು. ಎಲ್ಲವೂ ಸೊಸೆಯಾಗಿ ಬರೋಳ ಪಾಲಾಗುವುದು. ಒಂದಲ್ಲ ಒಂದು ದಿನ ತನ್ನನ್ನು ಮನೆಯಿಂದ ಹೊರಹಾಕಬಹುದು. ಆಗ ತಾನೆಲ್ಲಿಗೆ ಹೋಗುವುದು? ಮತ್ತೆ ತವರಿಗೆ ಹೋದರೆ ಅಲ್ಲಿ ಎಂತಹ ಸ್ವಾಗತ ಸಿಗುವುದೋ ಗೊತ್ತಿಲ್ಲ. ಒಳಗಡೆ ಕರೆದುಕೊಂಡರೂ ಯಾವನೋ ಒಬ್ಬ ಬಡವನಿಗೆ ಮದುವೆ ಮಾಡಿಕೊಡುವರು. ತಾನಿರುವ ಅಂದಕ್ಕೆ ಯಾವ ಶ್ರೀಮಂತನು ಮುಂದೆ ಬಂದು ಮದುವೆಯಾಗಲಾರ. ಏನು ಮಾಡುವುದು ಎಂದು ಯೋಚಿಸುತ್ತಿರುವಾಗ ಆಕರ್ಷ್ ಋತುಳ ಸೆರಗು ಹಿಡಿದು ಎಳೆದು, ಅಮ್ಮ ಹಾಲು ಎಂದ. ಅವನನ್ನು ನೋಡಿ ನಸು ನಕ್ಕ ಋತು ಅಡುಗೆ ಮನೆಗೆ ಹೋಗಿ ಹಾಲು ಕಾಯಿಸಿ ಕುಡಿಸತೊಡಗಿದಳು. ಆಕರ್ಷ್ ನೆಮ್ಮದಿಯಾಗಿ ಹಾಲು ಕುಡಿಯುತ್ತಿರುವಾಗ ಋತುಗೆ ಹೊಸ ಯೋಜನೆ ತಲೆಯಲ್ಲಿ ಸುಳಿಯಿತು. ಹೇಗಿದ್ದರೂ ಆಕರ್ಷ್ ತನಗೆ ಅಂಟಿಕೊಂಡಿದ್ದಾನೆ. ಇವನನ್ನು ಮುಂದಿಟ್ಟುಕೊಂಡು ಏನಾದರೂ ಮಾಡಬೇಕು. ಈ ಮನೆ ಮಗನನ್ನು ನಾನೇ ಮದುವೆಯಾದರೆ ಎಂಬ ಯೋಚನೆ ಬರುತ್ತಿದ್ದಂತೆ ಋತು ಒಳಗೊಳಗೆ ನಕ್ಕಳು. ತನ್ನನ್ನು ಮದುವೆಯಾಗಲು ಅವನು ಒಪ್ಪಲೇಬೇಕು. ತನಗೋಸ್ಕರವಲ್ಲದೆ ಹೋದರೂ ಆಕರ್ಷನಿಗೆ ಉತ್ತಮ ತಾಯಿ ಬೇಕು ಎನ್ನುವ ಕಾರಣಕ್ಕಾದರೂ ಅವನು ತನ್ನನ್ನು ಮದುವೆಯಾಗಲೇಬೇಕು ಎಂದು ನಿರ್ಧರಿಸಿದಳು. ಇಲ್ಲದೆ ಹೋದರೆ ತಾನು ಈ ಅಧಿಕಾರ ಕಳೆದುಕೊಂಡು ಯಾವ ಕ್ಷಣದಲ್ಲಾದರೂ ಬೀದಿಗೆ ಬೀಳಬಹುದು. ಹೇಗಾದರಾಗಲಿ ಈ ಮನೆಯ ಸೊಸೆ ನಾನಾಗಲೇಬೇಕು ಎಂದುಕೊಂಡಳು. ಒಂದೆರಡು ದಿನಗಳಲ್ಲಿ ಮನೆಗೆ ಬಂದ ವಿಸ್ಮಯ್ ಅವನನ್ನು ಮೊದಲ ಬಾರಿಗೆ ನೋಡಿದ ಋತು ಒಳಗೊಳಗೆ ಸಂತಸಪಟ್ಟಳು. ಅವನಷ್ಟು ಸುಂದರಾಂಗ ತನ್ನನ್ನು ಮದುವೆಯಾದರೆ ಸ್ವರ್ಗಕ್ಕೆ ಮೂರೇ ಗೇಣು ಎನಿಸಿತು. ಆದರೆ ಅವನ ಮನದ ಭಾವನೆಗಳು ಆ ಸಮಯದಲ್ಲಿ ಅವಳಿಗೆ ತಿಳಿಯುವುದು ಬೇಕಿರಲಿಲ್ಲ. ವಿಸ್ಮಯ್ ಬಂದ ನಂತರ ಅವನ ತಂದೆ ತಾಯಿ ಅವನ ಮದುವೆಗೋಸ್ಕರ ಪೀಠಿಕೆ ಹಾಕಿದರು. ಅವನು ಎಂದಿನಂತೆ ಮದುವೆ ಬೇಡವೇ ಬೇಡ ಎಂದೇ ಹೇಳಿದ. ಅವನ ಉತ್ತರ ತಿಳಿದಿದ್ದ ತಂದೆ ತಾಯಿ ಅವನ ಮನವೊಲಿಸುವ ಪ್ರಯತ್ನ ಮಾಡತೊಡಗಿದರು. ಯಾವುದಕ್ಕೂ ಜಗ್ಗದೆ ಹೋದಾಗ ಕೊನೆಯ ಅಸ್ತ್ರ ಎಂಬಂತೆ ಒಂದು ಮಾತು ಹೇಳಿದರು. ನೋಡು ವಿಸ್ಮಯ್, ನೀನು ಮದುವೆಯಾಗಿದೆ ಎಂದು ತೋರಿಸಿದ ಹುಡುಗಿಯನ್ನು ನಾವು ಕಣ್ಣು ಮುಚ್ಚಿ ಒಪ್ಪಿಗೆ ಕೊಟ್ಟಿದ್ದೆವು. ನೀನು ಅವಳನ್ನು ಮದುವೆ ಆಗದೆ ಹೋದರೆ ಇದರಲ್ಲಿ ನಮ್ಮ ತಪ್ಪೇನು? ಹಲವು ಬಾರಿ ತಿಳಿಸಿ ಹೇಳಿದರು. ನಿನಗೆ ನಿನ್ನದೇ ಹಠ ಮುಖ್ಯವಾಗಿ ಆ ಹುಡುಗಿಯನ್ನು ಬೀದಿ ಪಾಲು ಮಾಡಿದೆ. ಆ ಮಗುವಿನ ಮತ್ತು ಹುಡುಗಿಯ ಕಣ್ಣೀರಿನ ತಾಪ ನಮ್ಮ ಮನೆಗೆ ತಟ್ಟಿದರೆ ಏನೋ ಗತಿ? ಈಗಾಗಲೇ ತಟ್ಟಿ ಆಗಿದೆ ರೀ. ಅದಕ್ಕೆ ನಾವು ನಮ್ಮ ಮಗಳು ಅಳಿಯನನ್ನು ಕಳೆದುಕೊಂಡದ್ದು, ನಮ್ಮ ಮೊಮ್ಮಗ ಅನಾಥವಾದದ್ದು. ಇದೆಲ್ಲ ನಿಮ್ಮ ಮಗನಿಗೆ ಹೇಗೆ ಅರ್ಥವಾಗಬೇಕು ಹೇಳಿ? ಹುಚ್ಚುತನದಿಂದ ಒಳ್ಳೆ ಹುಡುಗಿಯನ್ನು ಕಳೆದುಕೊಂಡು ಈಗ ಪರಿತಪಿಸಿದರೆ ಎಲ್ಲ ಸರಿ ಹೋಗುವುದಾ? ಆ ಹೆಣ್ಣು ಮಗು ನೊಂದು ಪ್ರತಿದಿನ ಕಣ್ಣೀರು ಇಡುವಾಗ ನಾವಿಲ್ಲಿ ನೆಮ್ಮದಿ ಕಾಣಲು ಸಾಧ್ಯವೇ?
ನಾವು ಸಹ ಪ್ರತಿದಿನ ಹೀಗೆ ನರಳುವುದಕ್ಕಿಂತ ದೇಶಾಂತರ ಹೋಗೋದು ವಾಸಿ. ಇಲ್ಲಿಯೇ ಇದ್ದು ಆ ತಾಪ ನಮ್ಮನ್ನು ತಟ್ಟುವುದು ಬೇಡ. ನಾವು ದೇಶಾಂತರ ಹೋದರೆ ಆ ಮಗುವಿನ ತಾಪ ನಮಗೆ ತಟ್ಟದೇ ಇರುತ್ತಾ? ಏನು ಹೇಳ್ತಿದ್ಯಾ ನೀನು? ಎಲ್ಲೋ ದೂರ ಇದ್ದುಕೊಂಡು ಅನುಭವಿಸೋದು ಮೇಲುರಿ, ಇಲ್ಲೇ ಇದ್ದುಕೊಂಡು ನಮ್ಮ ಮೊಮ್ಮಗು ಯಾರ್ದೋ ಕೈಯಲ್ಲಿ ಬೆಳೆಯುವುದು ನೋಡಲಾಗದು. ಮಗು ಬೇರೆ ಹೀಗೆ ಊರೂರು ಸುತ್ತುತ್ತಿದ್ದಾನೆ, ತನ್ನ ನೆಮ್ಮದಿ ಕೆಲಸದಲ್ಲಿ ಹುಡುಕ್ತಿದ್ದಾನೆ. ನಾವು ಸಹ ಆಕರ್ಷಣ ಯಾವುದಾದರೂ ಅನಾಥಾಶ್ರಮಕ್ಕೆ ಸೇರಿಸಿ ಹೊರಟು ಬಿಡೋಣ. ನಮ್ಮ ಮಾತು ಕೇಳೋರಿಲ್ಲ. ಮಾಮ್, ಏನು ಮಾತು ಅಂತ ಆಡ್ತಿದ್ದೀರಿ? ಆಕರ್ಷ ಯಾಕೆ ಅನಾಥನಾಗಿ ಆಶ್ರಮಕ್ಕೆ ಹೋಗಬೇಕು? ನಾವೆಲ್ಲ ಇರೋವಾಗ ನಾವೆಷ್ಟು ದಿನ ಇರುತ್ತೀವಿ? ಇನ್ನು ನೀನೋ ಊರೂರು ಸುತ್ತೋನು, ಮತ್ತು ಆ ಮಗು ಗತಿ? ನಿನ್ನ ಮದುವೆ ಆದರೆ ನಿನ್ನ ಹೆಂಡತಿ ಆದರೂ ಆ ಮಗುಗೆ ಆಸರೆ ಆಗ್ತಾಳೆ. ನೀನು ಊರಿಂದ ಹೊರಗಿರುವ ಸಮಯದಲ್ಲಿ. ಸರಿ, ನಿಮಗೆ ಹೇಗೆ ತೋಚುತ್ತೋ ಹಾಗೆ ಮಾಡಿ ಎಂದವನು ತನ್ನ ಕೋಣೆಗೆ ಹೊರಟು ಹೋದ. ಋತುಳನ್ನು ಈಗಾಗಲೇ ಆಕರ್ಷ್ ಅಮ್ಮ ಎಂದು ಕರೆಯುವುದು ತಿಳಿದಿದ್ದ ವಿಸ್ಮಯನ ತಂದೆ ತಾಯಿ ತನ್ನನ್ನೇ ವಿಸ್ಮಯನೊಂದಿಗೆ ಮದುವೆಗಾಗಿ ಒಪ್ಪಿಸಲು ಬರುವರು ಎಂದು ಕಾಯುತ್ತಿದ್ದವಳ ಕಾಯುವಿಕೆ ವಿಫಲವಾಯಿತು. ಹಲವಾರು ಬಾರಿ ತನ್ನ ಕೃತಿಯಿಂದ ಆಕರ್ಷ್ನ ಮುಗ್ಧತೆ ಬಳಸುತ್ತಾ ತಾನೇ ಆ ಮನೆಗೆ ಸೊಸೆಯಾಗಲು ಉತ್ತಮ ಎಂದು ಎಷ್ಟೋ ಬಾರಿ ತೋರಿಸಲು ಪ್ರಯತ್ನಿಸಿದ್ದಳು. ಇದೆಲ್ಲ ವಿಫಲವಾಗಿತ್ತು. ಅವತ್ತು ಭಾನುವಾರ ವಿಸ್ಮಯನ ಮನೆಗೆ ಹುಡುಗಿ ತೋರಿಸಲು ಒಂದು ಕುಟುಂಬದವರು ಬಂದಿದ್ದರು. ಅವರಿಗೆ ವಿಸ್ಮಯನ ಒಬ್ಬ ಒಳ್ಳೆಯ ಹುಡುಗ ಅಂತ ಮಾತ್ರವೇ ತಿಳಿದಿತ್ತು. ಆದರೆ ಈಗಾಗಲೇ ಮದುವೆ ಗೊತ್ತಾಗಿ ಮುರಿದಿದ್ದು ಮಾತ್ರ ಅವರಿಗೆ ಗೊತ್ತಾಗಲಿಲ್ಲ. ಬೇರೆ ಕುಟುಂಬ ಮನೆಗೆ ಹೆಣ್ಣು ತೋರಿಸಲು ಬಂದದ್ದು ಋತುಳಿಂದ ಸಹಿಸಲು ಆಗಲಿಲ್ಲ. ಹೇಗಾದರೂ ಮಾಡಿ ಈ ಸಂಬಂಧ ಮುರಿಯಬೇಕು ಎಂದು ನಿರ್ಧರಿಸಿದಳು. ಆದರೆ ತನ್ನ ಮೇಲೆ ಅನುಮಾನ ಬರಬಾರದು ಎಂದು ತನ್ನ ಕೆಲಸ ಸಾಧಿಸಲು ದಾರಿ ನೋಡುತ್ತಿದ್ದಳು. ವಿಸ್ಮಯ್ ಕಾಟಾಚಾರಕ್ಕೆ ಎಲ್ಲರ ಎದುರು ಬಂದು ಕುಳಿತ. ಅವನು ಸುಮ್ಮನೆ ತಲೆಯಾಡಿಸಿ ಒಪ್ಪಿಗೆ ಕೊಟ್ಟ. ಹುಡುಗಿಯ ಮನೆಯವರಿಗೂ ವಿಸ್ಮಯ್ ಹಿಡಿಸಿದ್ದರಿಂದ ಎಲ್ಲರಿಗೂ ಈ ಸಂಬಂಧ ಒಪ್ಪಿಗೆಯಾಗಿ ಮುಂದುವರಿಯುವ ಮಾತುಕತೆ ನಡೆಯಿತು. ಅಲ್ಲಿಯವರೆಗೂ ಆಕರ್ಷಣ ಕುರಿತು ಯಾರಿಗೂ ತಿಳಿದಿರಲಿಲ್ಲ. ವಿಸ್ಮಯ್ ಮದುವೆಗೆ ಒಪ್ಪಿದ ಖುಷಿಯಲ್ಲಿ ಅವನ ತಂದೆ ತಾಯಿ ಆಕರ್ಷಣ ಕುರಿತು ಹೇಳಲು ಮರೆತಿದ್ದರು. ಅದೇನು ದೊಡ್ಡ ವಿಷಯವಲ್ಲ ಎಂದು ಅವರ ಭಾವನೆಯಾಗಿತ್ತು. ಆದರೆ ಅದೇ ಒಂದು ದೊಡ್ಡ ಸಂಗತಿಯಾಗಿ ಬಿಡುವುದು ಎಂದು ಕನಸು ಮನಸ್ಸಿನಲ್ಲಿ ಎಣಿಸಿರಲಿಲ್ಲ. ಋತು ಕೆಲಸದವರ ಸಹಾಯದಿಂದ ಬಂದವರಿಗೆ ತಿಂಡಿ ಕಾಫಿ ತಂದು ಇಡುತ್ತಾ ಉಪಚರಿಸುತ್ತಿದ್ದಳು. ಅವಳನ್ನು ನೋಡಿ ಹೆಣ್ಣಿನ ಕಡೆಯವರು ಯಾರೆಂದು ಕೇಳಿದಾಗ ನಮ್ಮ ಸಹಾಯಕ್ಕೆ ಇರುವವಳು ಎಂದಷ್ಟೇ ಹೇಳಿದರು. ಹೆಚ್ಚು ವಿವರಣೆ ಆ ಸಮಯದಲ್ಲೂ ಕೊಡಲಿಲ್ಲ. ಋತು ಸಮಯ ಸಾಧಿಸಿ ಹುಡುಗಿಯ ತಾಯಿ ಎದ್ದು ಬಾತ್ರೂಮ್ಗೆ ಹೋಗುವಾಗ ತಾನು ಅವಳ ಹಿಂದೆ ಹೋದಳು. ಆಕರ್ಷಣನ್ನ ಎತ್ತಿಕೊಂಡು ಬೇಕು ಅಂತಲೇ ಓಡಾಡುತ್ತಾ ಮುದ್ದು ಮಾಡುತ್ತಿದ್ದಳು. ಅದನ್ನು ನೋಡಿದ ಆ ಹೆಂಗಸು, ಇವನು ನಿನ್ನ ಮಗನಾ ಎಂದು ಕೇಳಿದಳು. ಅಲ್ಲ, ನನ್ನ ಮಗನಲ್ಲ, ಈ ಮನೆಯ ಮಗ. ಅಂದರೆ ಇವನು ನಿನ್ನ ಅಮ್ಮ ಅಂತಾನಲ್ಲ, ನೀನು ಈ ಮನೆಯ ಸಹಾಯಕಿ ಅಲ್ವಾ? ಹೌದು, ನಾನು ಇವನ ಆಯ, ಇವನನ್ನು ನೋಡಿಕೊಳ್ಳುವ ಎಂದೇ ಇಲ್ಲಿರುವುದು. ಈ ಮನೆಯ ಮಗುವಿಗೆ ಮದುವೆ ಆದರೆ ಇವನ ಜವಾಬ್ದಾರಿ ಅವನ ಹೆಂಡತಿ ಅಂದರೆ ಈ ಮನೆ ಸೊಸೆ ತೆಗೆದುಕೊಂಡ ನಂತರ ನನ್ನ ದಾರಿ ನೋಡಿಕೊಂಡು ಹೋಗುವೆ. ಏನಂದೆ? ಈ ಮಗು ಜವಾಬ್ದಾರಿ ಈ ಮನೆಗೆ ಸೊಸೆಯಾಗಿ ಬರುವವಳು ಯಾಕೆ ತೆಗೆದುಕೊಳ್ಳಬೇಕು? ಯಾಕೆಂದರೆ ಇವನು ಈ ಮನೆ ಮೊಮ್ಮಗ, ಮನೆ ಮಗನ ಮಗ. ಹಾ, ಏನಂದೆ? ಇವನು ವಿಸ್ಮಯನ ಮಗನಾ? ಮತ್ತು ಅವರು ಯಾಕೆ ಈ ವಿಷಯ ಹೇಳಲಿಲ್ಲ? ಅಂದರೆ ಇದು ವಿಸ್ಮಯನಿಗೆ ಎರಡನೆಯ ಮದುವೆನಾ? ಛೇ, ನಮಗಿದೆಲ್ಲ ಗೊತ್ತೇ ಇರಲಿಲ್ಲ. ಥ್ಯಾಂಕ್ಸ್ ಕಣಮ್ಮ ತಿಳಿಸಿದ್ದಕ್ಕೆ ಎಂದು ನಿಧಾನವಾಗಿ ಹೊರಟು ತಮ್ಮ ಗಂಡನ ಕಿವಿಯಲ್ಲಿ ಸೂಕ್ಷ್ಮವಾಗಿ ಹೇಳಿ ತಾವು ಮತ್ತೆ ಬರುವುದಾಗಿ ತಿಳಿಸಿ ಹೊರಟು ಹೋದರು. ನಂತರ ಅವರಿಂದ ಒಪ್ಪಿಗೆ ಇಲ್ಲ ಎಂಬ ಉತ್ತರ ಬಂದಿತು. ಹೀಗೆ ಒಂದಷ್ಟು ಸಂಬಂಧಗಳು ಕೈತಪ್ಪಿ ಹೋದವು. ಋತು ಒಂದಲ್ಲ ಒಂದು ರೀತಿಯಲ್ಲಿ ವಿಸ್ಮಯನಿಗೆ ಬರುತ್ತಿದ್ದ ಸಂಬಂಧ ತಪ್ಪಿಸುತ್ತಿದ್ದಳು. ವಿಸ್ಮಯನಿಗಾಗಲಿ ಅವನ ತಂದೆ ತಾಯಿಗಾಗಲಿ ಇದರ ಬಗ್ಗೆ ಸ್ವಲ್ಪವೂ ಅನುಮಾನ ಬರಲಿಲ್ಲ. ಒಂದು ಸಂಬಂಧ ಬಂದು ಅವರು ಸಹ ನಿರಾಕರಿಸಿದಾಗ ವಿಸ್ಮಯನ ತಂದೆ ತಡೆಯದೆ ಕಾರಣ ಕೇಳಿದರು. ಆಗ ಅವರು, ನಮಗೆ ಎರಡನೇ ಸಂಬಂಧಕ್ಕೆ ಹುಡುಗಿಯನ್ನು ಕೊಡಲು ಇಷ್ಟವಿಲ್ಲ ಎಂದರು. ಇಲ್ಲ, ಇದು ಎರಡನೇ ಸಂಬಂಧವಲ್ಲ, ಮೊದಲ ಸಂಬಂಧವೇ. ಓ ಹಾಗಾ? ಮತ್ತೆ ಆ ಮಗು ಯಾರ್ದು? ಅವನು ಯಾಕೆ ನಿಮ್ಮ ಮಗನನ್ನು ಡ್ಯಾಡ್ ಅಂತಾನೆ? ಓ, ಆಕಾಶ್ ಬಗ್ಗೆನಾ ನಿಮಗೆ ಅನುಮಾನ? ಅವನು ನಮ್ಮ ಮಗಳ ಮಗ. ನಮ್ಮ ಮಗಳು ಅಳಿಯ ಬಹುಬೇಗ ತೀರಿ ಹೋದರು. ಹಾಗಾಗಿ ನಮ್ಮ ಮೊಮ್ಮಗನನ್ನು ನಾವೇ ನೋಡ್ಕೋತಿದ್ದೀವಿ. ಇಲ್ಲದ ಸುಳ್ಳು ಬಹಳ ಚೆನ್ನಾಗಿ ಹೇಳ್ತೀರಿ ಬಿಡಿ. ನಿಮ್ಮ ಮಗನಿಗೆ ಈಗಾಗಲೇ ಮದುವೆಯಾಗಿ ಮಗ ಇದ್ದಾನೆ. ಇರೋ ವಿಚಾರ ಗೊತ್ತಾದರೆ ಎಲ್ಲಿ ಮದುವೆ ಆಗಲ್ವೋ ಅಂತ ಹೀಗೆಲ್ಲ ನಾಟಕ ಮಾಡ್ತಿದ್ದೀರಿ. ಚೆನ್ನಾಗಿದೆ ನಿಮ್ಮ ನಾಟಕ ಎಂದು ನೇರವಾಗಿ ನುಡಿದು ಹೊರ ನಡೆದಿದ್ದರು. ಅವರು ಹಾಗೆ ಮಾತನಾಡುವುದರ ಹಿಂದೆ ಋತುಳ ಕೈವಾಡ ಇದ್ದದ್ದು ಯಾರ ಅರಿವಿಗೂ ಬರಲಿಲ್ಲ. ಅದಾಗಲೇ ವಿಸ್ಮಯ್ ಆಕರ್ಷ್ನ ಜೊತೆ ಹೆಚ್ಚು ಬೆರೆತು ಆಡುತ್ತಿದ್ದರಿಂದ ಅವನನ್ನು ಡ್ಯಾಡ್ ಎಂದು ಕರೆಯಲು ಶುರು ಮಾಡಿದ್ದ. ಯಾರು ಆಕರ್ಷ್ನನ್ನ ಹಾಗೆ ಕರೆಯಬೇಡ ಎಂದು ತಡೆದಿರಲಿಲ್ಲ. ಋತು ಇದೆಲ್ಲದರ ದುರುಪಯೋಗ ಪಡೆಯುತ್ತಿದ್ದಳು.
ಆಗಾಗ ಮನಸ್ಸಲ್ಲಿ ರಾಶಿಕಾಳ ನೆನಪು ಕಾಡುತ್ತಿತ್ತು. ಇಷ್ಟರ ಮಟ್ಟಿಗೆ ತಾನು ಉತ್ತಮ ಮನೆ ಸೇರಲು ಒಂದು ರೀತಿಯಲ್ಲಿ ಅವಳೇ ಕಾರಣ ಎಂದು ಮನದಲ್ಲೇ ಧನ್ಯವಾದ ಹೇಳುತ್ತಿದ್ದಳು. ರಾಶಿಕಾಳ ಸಹವಾಸ ಇಲ್ಲದೆ ಹೋದಲ್ಲಿ ತನ್ನ ತಂದೆ ತಾಯಿ ತೋರಿಸುತ್ತಿದ್ದ ಸಾಧಾರಣ ಹುಡುಗನನ್ನು ಮದುವೆಯಾಗಿ ಸಾಧಾರಣ ಜೀವನ ಸಾಗಿಸುವಂತಾಗುತ್ತಿತ್ತು. ಅವಳ ಸಹವಾಸದಿಂದಲೇ ತಾನಿವತ್ತು ಇಷ್ಟು ದೊಡ್ಡ ಮನೆಯ ಸೊಸೆಯಾಗುವ ನನಸು ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರುವುದು ಎಂದುಕೊಂಡು ಸಂತಸಪಟ್ಟಳು. ಆದರೆ ತಾನು ಹೀಗೆ ಕೆಟ್ಟ ದಾರಿ ಹಿಡಿಯುತ್ತಿರುವುದರ ಬಗ್ಗೆ ಸ್ವಲ್ಪವೂ ಅಳುಕಾಗಲಿ ಬೇಸರವಾಗಲಿ ಇರಲಿಲ್ಲ. ಧೈರ್ಯವಾಗಿ ಬಂದ ಸಂಬಂಧಗಳ ತಪ್ಪಿಸಿ ತಾನು ಎಷ್ಟೇ ಆಕರ್ಷಣೆಗೆ ತಕ್ಕ ತಾಯಿ ಹಾಗೂ ಮನೆಗೆ ಸೊಸೆ ಎಂದು ತೋರಿಸಿಕೊಂಡರೂ ಅವರು ಯಾರೂ ಇವಳ ಬಗ್ಗೆ ಗಮನ ಹರಿಸುತ್ತಿರಲಿಲ್ಲ. ದಿನಗಳು ಉರುಳತೊಡಗಿದ್ದವು. ವಿಸ್ಮಯನ ತಂದೆ ತಾಯಿಗೆ ಅವನ ಮದುವೆಯ ಚಿಂತೆ ದಿನೇ ದಿನೇ ಹೆಚ್ಚತೊಡಗಿತ್ತು. ಒಮ್ಮೊಮ್ಮೆ ಅವರಿಗೂ ಋತುಳೆ ಮನೆ ಸೊಸೆಯಾದರೆ ಹೇಗೆ ಎನಿಸಿದರೂ ಯಾರೋ ಏನೋ ಸರಿಯಾಗಿ ಗೊತ್ತಿಲ್ಲ, ಅದರಲ್ಲೂ ತಮ್ಮ ಮನ್ಮಥನಂತಹ ಮಗನಿಗೆ ಋತು ಅಷ್ಟು ಹೊಂದುವುದಿಲ್ಲ ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಋತುಳ ಬಣ್ಣ ಕಪ್ಪಿದ್ದರೂ ಹೆಚ್ಚು ಆಕರ್ಷಣೆ ಇಲ್ಲದೆ ತೀರಾ ಸಪ್ಪೆ ಎನಿಸುತ್ತಿದ್ದಳು. ಅದರಲ್ಲೂ ಅವಳ ಕೆಟ್ಟ ಗುಣ, ಅವಳ ಸೌಂದರ್ಯ ಎದ್ದು ಕಾಣದಂತೆ ಮರೆಮಾಚಿತ್ತು. ವಿಸ್ಮಯನ ಮನೆಯಲ್ಲಿ ಋತುಳ ಬಗ್ಗೆ ಅವರು ಹೆಚ್ಚು ಗಮನ ಹರಿಸದೆ ಹೋದದ್ದರಿಂದ ಅವಳ ದುರ್ನಡತೆ ಯಾರಿಗೂ ಕಂಡು ಬಂದಿರಲಿಲ್ಲ. ಸಂತೋಷವಾಗಿಯೇ ಇರುತ್ತಿದ್ದನ್ನು ಕಂಡು ಆಕರ್ಷಣೆಗೆ ತಕ್ಕ ಆಯಾಳನ್ನು ಹುಡುಕಿದ್ದೇವೆ ಎಂದು ನಂಬಿದ್ದರು. ಆದರೆ ಅವಳು ಇತರರೊಂದಿಗೆ ನಡೆದುಕೊಳ್ಳುತ್ತಿದ್ದ ರೀತಿ ದಬ್ಬಾಳಿಕೆ, ತಾನೇ ಮನೆಯ ಮಾಲೀಕಳಂತೆ ಅಧಿಕಾರ ಚಲಾಯಿಸುವುದು ಯಾವೊಂದು ಅವರು ಗಮನಕ್ಕೆ ಬರದೆ ಹೋದದ್ದು ವಿಪರ್ಯಾಸವೇ ಸರಿ. ಇತರ ಕೆಲಸದವರು ಏನಾದರೂ ಋತುಳ ವಿರುದ್ಧ ಹೇಳ ಹೋದರೂ ಅವರು ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ. ಒಟ್ಟಿನಲ್ಲಿ ತಮ್ಮ ಸಂತೋಷವೇ ಮುಖ್ಯ ಎಂದು ಇತರರ ಹಿತವನ್ನು ಗಮನಿಸದೇ ಹೋದರು. ಎಷ್ಟೇ ಪ್ರಯತ್ನ ಪಟ್ಟರೂ ತನ್ನ ಕೆಲಸ ಸಾಧಿಸುತ್ತಿಲ್ಲ ಎಂದುಕೊಂಡ ಋತು ಪರೋಕ್ಷವಾಗಿ ಅಲ್ಲದೆ ನೇರವಾಗಿ ಮಾತನಾಡಿ ವಿಸ್ಮಯನನ್ನ ಮದುವೆಯಾಗಬೇಕು ಎಂದು ನಿರ್ಧರಿಸಿದಳು. ಒಂದು ಸುವರ್ಣಾವಕಾಶಕ್ಕಾಗಿ ಕಾಯತೊಡಗಿದಳು. ಆ ದಿನ ಬಂದೇ ಬಿಟ್ಟಿತು. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.